ಮದನಣ್ಣನ ಮದ್ವೆದ್ದು ಡೆಕೋರೇಷನ್ ಪ್ಲಾನ್ ಮಾಡ್ತಿದ್ದೀವಿ. ಬೋರ್ಡ್ ಹಾಕ್ಸ್ತೀವಿ ಬ್ಲೆಸ್ಸಿಂಗ್ಸ್ ಫ್ರಮ್ ಎಬೋ ಅಂತ. ಕೊಂಚಂ ತಮಿಳು ನನಗೆ ನಲ್ಲ ಇರುತ್ತದು ಬರ್ಪೆ ತುಳು. ಐ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ. ಆಮೇಲೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೂ ಯಾವ ಕಲರ್ ತಗೊಂಡಿದ್ದೀನಿ ಅಂತ ಕೇಳಿದಾಗ ಗ್ರೀನ್ ಅಂತ ಹಾಕಿದ್ವಿ. ಬಟ್ ನಾನು ಆ ಸ್ಯಾರಿ ತಗೊಂಡಿಲ್ಲ. 100 ರೂಪಾಯಿ ಕುದುರೆನೇ ಇಲ್ಲ. ನಾವಿಲ್ಲಿಗೆ ಬರಲ್ಲಪ್ಪ. ಹಾಗೆ ನಾನು ಸೀಮಂತಗಲ್ಲ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಇನೋವಾ ಕ್ರಿಸ್ಟಾದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕಂಚಿ ಕಡೆಗೆ ನಮ್ಮ ಪಯಣನ ಬೆಳೆಸಿದ್ದೀವಿ. ಇಲ್ಲಿಂದ ಒಂದು 300 ಕಿಲೋಮೀಟರ್ ಇದೆ ಗೈಸ್. ಈಗ ಹೊರಟಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಕ್ಯಾಪ್ಟನ್ ಸೀಟಲ್ಲಿ ಸ್ವಾತಿ ಅವರು. ಹಾಯ್. ಎಲ್ಲೋದ್ರು ಇನ್ನೊಬ್ರು ಕಾಣಿಸ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್. ಸೂಪರ್ ಆಗಿದೆ. ನಾವೇನಾದ್ರು 7 ಸೀಟರ್ ತಗೊಂಡ್ರೆ ನನ್ನ ಸೀಟ್ ಇದೆ, ನಾನು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಹೌದಾ? ಈಗ್ಲೇನೆ ಮಲಿಕಬೇಕು ಅಂತನಾ? ಮಲ್ಕೊಂಡಾರ ಡ್ರೈವ್ ಮಾಡೋ ಮನುಷ್ಯ ನೀನು. 7 ಸೀಟರ್ಗೆ ಡ್ರೈವರ್ ಇಡ್ತೀನಿ ನಾನು. ಪಾಚಿ ಮಾಡೋದು ಹಿಂದಗಡೆ ಹೋಗಿ. ಆದಷ್ಟು ಇಲ್ಲಿ ಕೂತಿರ್ತೀನಿ. ಆದ್ರೆ ನಂಗೆ ಟಯರ್ಡ್ ಅನ್ಸ್ತು ಅಂದ್ರೆ ಇಲ್ಲಿ ಬಂದ್ ಮಾಡ್ಕೊಳ್ಳೋಣ. ಎಸ್, ಹೆಂಗಿದೆ ಸ್ವಾತಿ ಫೀಲು? ಚೆನ್ನಾಗಿದ್ಯಾ? ನಮ್ಮ ಮಧುವೋಡವ್ರಿಗೆ ಮೈನ್ ಗೈಸ್ ಇದು ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಕ್ಯಾಪ್ಟನ್ ಸೀಟು ಅಂತ ತಗೊಂಡಿದೀವಿ. ಕಂಫರ್ಟಬಲ್ ಇದೆಯಾ? ತಗೊಂಡಿದ್ರೆ ಯಾವಾಗ ತಗೊಂಡಿದ್ದು ಅಂದ್ರೆ ಈಗ ತಗೊಂಡು ಹೋಗ್ತಾ ಇದೀವಿ ಅಂತ. ಕಂಫರ್ಟಬಲ್ ಆಗಿದೆ. ಯಾಕಂದ್ರೆ ನಾವು ಮಂತ್ರಾಲಯದಿಂದ ಬಂದಿದ್ವಲ್ಲ, ಸೊ ಅವಾಗ ಗೊತ್ತಿತ್ತು ಹೆಂಗಿರುತ್ತೆ ಅಂತ. ಸೇಮ್ ಫೀಲಿಂಗ್. ಸೊ ಗೈಸ್, ಈಗ ಹೋಗ್ತಾ ಇದೀವಿ. ಇನ್ನು ಬೆಂಗಳೂರಲ್ಲಿ ಇದೀವಿ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಇನ್ನೊಂದು 300 ಕಿಲೋಮೀಟರ್ಸ್ ಇದೆ. ನೋಡೋಣ ಎಷ್ಟೊತ್ತಿಗೆ ರೀಚ್. ಇಲ್ಲ, ಇನ್ನೂ ಕಡಿಮೆ ಅನ್ಸುತ್ತೆ. 250 to 60 ಕಿಲೋಮೀಟರ್ಸ್ ಇದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಬನ್ನಿ, ಇವತ್ತಿನ ಡೇ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಲೆಟ್ಸ್ ಗೋ. ಈ ಜರ್ನಿನ ನೆನ್ಸ್ಕೊತಾ ಇದ್ರೆ ಮದುವೆಲಿ ಸೀರೆ ತಗೋಬರಕ್ಕೆ ಅಂತ ಬಂದಿದ್ದು. ಆಗ ಟಿಟಿಲ್ ಬಂದಿದ್ದ ಗೈಸ್. 2 ಫ್ಯಾಮಿಲಿ, ನಿಖಿಲ್ ಅವ್ರ ಫ್ಯಾಮಿಲಿ ಮತ್ತು ಮಧು ಫ್ಯಾಮಿಲಿ, 2 ಫ್ಯಾಮಿಲಿನೂ ಟಿಟಿಲ್ ಬಂದಿದ್ದು. ಅದೇ ನೆನಪಾಗ್ತಿದೆ. ಈಗ ಮಧುಗೌಡ ಅವರ ಸೀಮಂತಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ನಿಶನ್ ಮದುವೆಗೆ ಬರ್ತೀವಿ. ಆಮೇಲೆ ಸ್ವಾತಿ ಮದುವೆಗೆ ಬರ್ತೀವಿ. ನಾವಿಲ್ಲಿಗೆ ಬರಲ್ಲಪ್ಪ. ಸೊ ಗೊತ್ತಾಯ್ತಲ್ವಾ, ನಮ್ಗೊಂದು ಐಡಿಯಾ ಸಿಕ್ತು. ಮದನಣ್ಣನ ಮದ್ವೆಗೆ ಎಲ್ಲೇ ಏನೇನು ಸಿಗುತ್ತೆ ಅಂತೆಲ್ಲ ಗೊತ್ತಾಗೈತೆ ಸೀರೆ ಬಗ್ಗೆ. ಸೊ ಫಾರ್ ಅಣ್ಣಾಸ್ ಮದ್ವೆ ಶಾಪಿಂಗ್. ಇವಾಗ್ಲೇ ಒಂದೊಂದು ತಗೊಳ್ತಾ ಇದ್ದಾರಲ್ಲ. ಆಯ್ತು, ತಗೊಂಡ್ರವ. ತಂಗಿದಿರ್ಗಿಂತ ಹೆಚ್ಚಾ? ತಗೊಳ್ಳಿ. ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೊಂಡು ಹೊಡುವ ಅಂತ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಕಾರ್ ಮಾತ್ರ ಕಂಫರ್ಟಬಲ್ ಚೆನ್ನಾಗಿದೆ. ಒಂಚೂರು ಮೈಕೈ ನೋವು ಬರಲ್ಲ ಅಲ್ಲ? ಆರಾಮಾಗಿ ಮಲ್ಕೊ ಬಂದಲ್ಲ, ಅದಕ್ಕೆ. ನಾವೀಗ ಚಪಾತಿ ತೊಗೊಂಡಿದ್ವಿ. ನಾವಲ್ಲ, ಮಧುಗೌಡ ಅವರು. ಇವಳಿಗೆ ಏನು ಅನಿಸ್ತಾ ಇದೆ ಅಂತಂದರೆ, ತಗೋತಾಳೆ ಗೈಸ್, ಅರ್ಧ ತಿಂತಾಳೆ, ಬೇರೆಯವ್ರಿಗೆ ಕೊಡ್ತಾಳೆ. ಎಲ್ಲರೂ ತಿನ್ಲಿ ಅಂತ ಕೊಡ್ತೀನಿ ಅಷ್ಟೇ. ಎಲ್ಲರೂ ತಿನ್ನಲಿ ಅಂತ. ನಾನು ತಿಂತಾ ಇದ್ದೆ. ಚೆನ್ನಾಗಿರ್ಲಿ ಅಂತ. ಅವ್ರು ಚೆನ್ನಾಗಿರ್ಲಿ, ಇವ್ರು ಚೆನ್ನಾಗಿರ್ಲಿ ಅಂತಂದ್ರೆ ನೀನ್ ಯಾವಾಗ? ನಾನು ತಿಂತಾ ಇದ್ದೆ. ಇವ್ನ ಕೈಯಾಗ 2 ತುತ್ತು ಎತ್ಕೊಂಡು ತಿಂದ. ಅವಾಗ ಹೆಂಗನ್ಸುತ್ತೆ ಅಂದ್ರೆ, ಪಾಪ ಅವ್ನಿಗೂ ಹೊಟ್ಟೆ ಹಸಿತಾ ಇದ್ದೇನೋ, ತಿನ್ಲಿ ಅಂತ ಬಿಟ್ಬಿಡ್ತೀನಿ ನಾನು. ಹೌದಾ? ಅವಳಿಗೆ ಸಾಲುತ್ತಾ ಅದು? ಅವಳಿಗೆ ನಿಮಗ್ ತಿನ್ಲಿ ಅಂತ ಕೊಡೋದಣ್ಣ. ಹೌದಾ? ಆ ಥರ ಹಾರ್ಟ ನಿಂದು? ನಾನಿಲ್ಲಿ ಇನ್ನೊಂದು ಏನಾರು ಇದಕ್ಕೆ ನಾನು ನಿಖಿ ಏನಂದ್ರು, ಅಲ್ಲಿ ಮುಂದೆ ಫಿಶ್ ಕೊಡ್ತೀನಿ, ಊಟ ಕೊಡ್ತೀನಿ, ಅದು ತಿನ್ಬೇಕು ನೀನು, ತಿನ್ಬೇಡ ಅಂದ್ರು. ನಮ್ದು 2 ಕೆಲಸ ಏನೋ, ಅದು ಬಿಟ್ರೆ ಅರ್ಧಕ್ಕರ್ಧ ನಿಖಿಲ್ ಅವರಿಗೆ ಅಲ್ಲಿ ಫಿಶ್ ತಿನ್ನಕ್ಕೆ ಅವ್ರು ಬರ್ತಾ ಇರೋದು. ಗೈಸ್, ಏನು ಅಂತಂದ್ರೆ ನಮ್ಮ ಬಾವಂದು ಕರ್ನಾಟಕದಲ್ಲಿ ಮ್ಯಾಪ್ಗಳು ಎಲ್ಲಿ ಯಾವ ಜಾಗಕ್ಕೆ ಹೆಂಗೆ ಹೋಗ್ತೀವಿ ಅಂತ ಗೊತ್ತಿರಲ್ಲ. ಫಿಶ್ ಎಲ್ಲಿ ಸಿಗುತ್ತೆ, ಕೃಷ್ಣಗಿರಿಲಿ ಸಿಗುತ್ತಾ, ಇಲ್ಲಾಂತಂದರೆ ಎಸ್ ಡಿ ಕೋಟೆಲ್ ಸಿಗುತ್ತಾ, ತಾರಕದಲ್ಲಿ ಸಿಗುತ್ತಾ, ಎಲ್ಲ ಕಡೆ ಸರ್ಚ್ ಮಾಡಿರ್ತಾರೆ. ಸೊ ಇಲ್ಲಿ ಸ್ವಲ್ಪ ಲೇಟಾಗಿ ತಿನ್ಕೊಂಡು ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಟೆಂಪ್ಟಿಂಗ್ ಗುಲಾಬ್ ಜಾಮೂನ್ ಗೈಸ್. ಇದು ತಿಂದರೆ ತಿಂತಾ ಇರಬೇಕು ಅನಿಸುತ್ತೆ. ಇದೊಂಥರ ಟೆಂಪ್ಟಿಂಗ್ ಸ್ವೀಟ್. ಈ ಟೈಮಲ್ಲಿ ಪಾಪು ಬೆಳವಣಿಗೆ ಆಗ್ತಾ ಇರುತ್ತಲ್ಲ, ಹೊಟ್ಟೆ ಹಸಿತಾ ಇರುತ್ತೆ, ಅದಕ್ಕೆ ನಾನು ತಿಂತಾ ಇರ್ಬೇಕು. ಈಗ ನಾವು ಒಂದು ಸ್ಟಾಪ್ ಹಾಕಿದೀವಿ. ದಿ ಫೇಮಸ್ ಫಿಶ್ ಇಲ್ಲಿ ಕೃಷ್ಣಗಿರಿ, ತಮಿಳ್ನಾಡು. ಕೃಷ್ಣಗಿರಿ ಬೆಟ್ಟ ಅಲ್ಲ, ಕೃಷ್ಣಗಿರಿ ಅಂತ ಒಂದು ಊರು ತಮಿಳ್ನಾಡಲ್ಲಿ. ಸೊ ಅಲ್ಲಿ ಬಂದಿದ್ದೀವಿ. ಒಂಥರ ವಿಲೇಜ್ ಟೈಪ್ ಅಲ್ವಾ ಇದು?
ವಿಲೇಜ್ ಅಲ್ಲಿ ಒಳ್ಳೆ ಸ್ಪೈಸಿ. ನೀವು ಇದ್ರಲ್ಲಿ ಹಾಕೊಂಡ್ರೆ ಸಿಕ್ಬಿಡುತ್ತೆ. ಏನೋ ಒಂದು ಗೂಗಲ್ ಮ್ಯಾಪ್ ಅಲ್ಲಿ ಹೊಸೂರಿಂದ 1.5-2 ಅವರ್ ಆಗ್ಬೋದು ಬರಕಿಲ್ಗೆ ಕೃಷ್ಣ. ಅದೇ ನೀವು 50 ಕಿಲೋಮೀಟರ್ ಆಗುತ್ತೆ. ನಾವು ಸ್ಲೋ ಆಗಿ ಆರಾಮಾಗಿ ಚಿಲ್ಲಾಗಿ ಹೋಯ್ತಾ ಇದೀವಿ ಗೈಸ್. ಇನ್ನು ಅರ್ಧ ದಾರಿನೂ ತಲುಪಿಲ್ಲ. ಪ್ರೆಗ್ನೆಂಟ್ ಲೇಡಿ ಇದಾರಲ್ಲ ಅವ್ರಿಗೆಲ್ಲ ರೆಸ್ಟ್ ಕೊಡ್ಸಿ ಆರಾಮಾಗಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಫಿಶ್ ತಿನ್ಬೇಕು. ಅವ್ರ ಫ್ರೆಂಡ್ಸ್ ಜೊತೆ ಬಂದವ್ರು ಮುಂಚೆ ಇಲ್ಲಿಗೆ, ಅದಕ್ಕೆ ನಮ್ಮನ್ನು ಕರ್ಕೊಂಡ್ ಬಂದವ್ರೆ. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಟೇಸ್ಟ್ ಮಾಡಿಲ್ಲ, ಇಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ನಾವು. ಏನ್ ಹೇಳೋದು ನಿಶಾ ರವೀಂದ್ರ ಮೈಕ್ ಕೊಡಿ. ಇವ್ರದ್ದು ಗೈಸ್, ನಿಶಾ ರವೀಂದ್ರ ಇಯರ್ಫೋನ್ ಬಿಟ್ಟು ಅಳ್ಳಾಡ್ತಾ ಇಲ್ಲ. ಹಲೋ ಹಾ ಮೈಕ್ ಟೆಸ್ಟಿಂಗ್. ಹೇಳಿ ಹಾ ಕೇಳಿ. ಮದನಣ್ಣಂದು ಮದ್ವೆ ಪ್ರಿಪರೇಷನ್ ನಡೀತಾ ಇದೆ, ಅದಕ್ಕೋಸ್ಕರನೇ ನಾವು ಕಂಚಿಗೆ ಹೋಗ್ತಾ ಇರೋದು ಗೈಸ್. ಮದನಣ್ಣ ಅವ್ರ ಹುಡುಗಿಗೆ ಸೀರೆ ತೆಗಿಯಕ್ ಹೋಗ್ತಾ ಇದೀವಿ. ಅದೇ ಮೇನ್ ವಿಷಯ. ಇನ್ನೊಂದು ಕೆಲಸ ಅಂದ್ರಲ್ಲ, ಇದೇ ವಿಷಯ ಗೈಸ್. ಈಗ ಸದ್ಯಕ್ಕೆ ತೆಗಿಯಕ್ ಹೋಗ್ತಾ ಇರೋದು ಮೇಡಮ್ ಅವ್ರಿಗೆ ಮತ್ತೆ ಇನ್ನೊಂದ್ ಸ್ವಲ್ಪ ಜನಕ್ಕೆ ಬೇಕು, ಅವ್ರಿಗೆಲ್ಲ ತಗೊಳಕ್ಕೆ ಅಂತ ಹೋಗ್ತಾ ಇದೀವಿ. ಬಟ್ ಅಲ್ಲಿ ಹೆಂಗಿರುತ್ತೆ ಏನು ಎತ್ತ ಅಂತೆಲ್ಲ ನೀಟಾಗಿ ನೋಡ್ಕೊಳಕ್ಕೆ ಪ್ಲಾನ್ಡ್ ಅಲ್ವಾ ಗೈಸ್. ನಾನು ಮದ್ವೆ ಆಗ್ಬೇಕಲ್ವಾ, ನೆಕ್ಸ್ಟ್ ಇಯರ್ ಮದ್ವೆ ನಂದು. ಸೊ ಹುಡುಗಿ 30 ವರ್ಷ ಕಾಣಲ್ಲ ಗುರು. ಫ್ರೆಂಡ್ಸ್ ಎಲ್ಲ ಚಿಕ್ಕವ್ರು ಇರೋರೆಲ್ಲ ಮದ್ವೆ ಆಯ್ತವ್ರೆ. 30 ವರ್ಷದ ಕಾಣ ಮದ್ವೆ ಆಗದೆ ನೆಕ್ಸ್ಟ್ ವರ್ಷ ಇಷ್ಟೊತ್ತಿಗೆ ಮದ್ವೆ ಆಯ್ತಾನ. ಹುಡ್ಗಿನ ಹುಡುಕ್ತಾರ ಕಣೆ, ಅವ್ರಿಗೆ ಬೇಕಾಗಿರೋ ಅವ್ರ ಕ್ವಾಲಿಟೀಸ್ ಇಮ್ಯಾಜಿನೇಷನ್ ಇರುತ್ತಲ್ಲ, ಆತರ ಹುಡ್ಗಿನ ಹುಡುಕ್ತಾವ್ರೆ. ನಾನು ಒಬ್ಳೆ ನಿಮ್ಗೆ ರಿವೀಲ್ ಮಾಡೋದು ಎಲ್ಲಾ ಬ್ಲಾಗ್ಸ್ ಎಲ್ಲ ಇವರೆಲ್ಲ ಲವ್ ಮಾಡ್ತಾವ್ರೆ. ಇವಳೊಬ್ಳು ಅವಳೆ ಗೈಸ್. ನಾವ್ ಒಂದ್ ಸ್ವಲ್ಪ ಪಾಲಿಶ್ಡ್ ಆಗಿ ಮಾತಾಡ್ತೀವಿ, ಇವಳು ಒಂಚೂರು ಇವಳು ಎಲ್ಲ ಬಾಯ್ ಬಿಟ್ಬಿಡೋದು. ನೋಡುವ ಹೇಗಿರುತ್ತೆ ಫಿಶ್ ತಿನ್ಕೊಂಡು ಹೊರಡ್ತೀವಿ. ಎಷ್ಟೊತ್ತಾಗತ್ತೆ ರೀಚ್ ಆಗಕ್ಕೆ? ಇನ್ನು 1-2 hours. ಚೆನ್ನಾಗಿದೆ ಮೀನು. ನಿಮ್ಗೆ ನಿಶಾ ರವೀಂದ್ರ ಮೀನ್ನ ಯಾವ ಸ್ಟೈಲಲ್ಲಿ ತಿನ್ಬೋದು ಆ ಸ್ಟೈಲಲ್ಲಿ ತಿಂತವ್ರೆ. ಖಾರನೇ ಇಲ್ಲ, ಉಸ್ ಅಂತ ಇದ್ರಿ. ಖಾರ ಏನಿಲ್ಲ, ಚೆನ್ನಾಗಿದೆ ಗೈಸ್. ಆಲ್ಮೋಸ್ಟ್ 8 ಮೀನು ಹೇಳ್ಬಿಟ್ಟಿದೀವಿ. ಬಟ್ ಒಬ್ರು ಕ್ಯಾಂಡಿಡೇಟ್ ಮಿಸ್ಸಿಂಗ್, ಅವ್ರು ತಿನ್ನಲ್ವಂತೆ. ಲೈಫ್ ಟೈಮಲ್ಲೇ ತಿಂದಿಲ್ವಾ? ನಂಗೆ ಇಬ್ರಿಗೂ ಅಷ್ಟೇ. ಮನೇಲಿ ಮೀನ್ ಸಾಂಬಾರ್ ಮಾಡ್ತಾ ಇದ್ರೆ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಸ್ಮೆಲ್ಲು ಅಂತನಾ? ಅಭ್ಯಾಸ ಮಾಡ್ಕೋಬೇಕು. ಫಿಶ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡಿಶ್. ಯಾರ್ದು ನಮ್ಮ ಫಾದರ್ ಹಾಗೂ ನಿಶಾ ಅವರ ಫಾದರ್. ಗೈಸ್, ಒಂದ್ ರೌಂಡ್ ನಿದ್ದೆ ಆಯ್ತು. ಸೊ ಇದೀವಿ. ಮದನಣ್ಣ ಗೊರ್ಕೆ ಹೊಡಿತಿದ್ರು. ಹೌದಾ? ನಿಶನೇ ಇನ್ಸ್ಪಿರೇಷನ್ ಆಗಿದ್ ನನಗೆ. ಹಿಂದೆಗಡೆ ಸೀಸಿದ ಮನೆ ಕೊಂಡೇ ಬಿಟ್ಟವಳೆ ಬೆಡ್ ಮೇಲೆ. ಅದಕ್ಕೆ ಇವಾಗ ಎದ್ದು ಮದನಣ್ಣನ ಮದ್ವೆ ಎದ್ದು ಡೆಕೋರೇಷನ್ ಪ್ಲಾನ್ ಮಾಡ್ತಿದ್ದೀವಿ. ಬೋರ್ಡ್ ಹಾಕ್ಸ್ತೀವಿ, ಬ್ಲೆಸ್ಸಿಂಗ್ಸ್ ಫ್ರಮ್ ಎಬೋ ಅಂತ. ಆಯ್ತಾ? ಅದಾದ್ಮೇಲೆ ನೋಡಿ ಈ ತರ ಅವ್ರದ್ದು ಹುಡುಗಿದು ಬೇಡ ಬೇಡ ಬೇಡ. ಓ, ಸರ್ಪ್ರೈಸ್ ಆಗಿ ಮಾಡಿಸ್ತಾ ಇದೀರಾ? ಸೊ ಗೈಸ್, ನನ್ನ ಮದ್ವೆ ಎಲ್ಲಿ ಇಡಿಸ್ತೀನಿ ತರ ನಿಮ್ ಇದಕ್ಕೆ ಮದ್ವೆಗೆ. ಇದೆಲ್ಲ ಇದು ಆಪ್ ಅದ್ರಲ್ಲಿ ನೋಡ್ಕೋತಾವ್ರೆ ನನ್ ಮದುವೆ ಮಾಡಕ್ಕೆ. ನಾನ್ ಮಲಗಿದೀನಿ ನೆಮ್ಮದಿಯಾಗಿ. ಗಂಡು ಸಾಪುಡ ನಲ್ಲ ಇರೋದಾ? ಹೆಂಗ ವೇಟುವ ವೀಟ್ என்ன ಇರೋದು? 2 ಫ್ಲೋರ್, ಸೆಕೆಂಡ್ ಫ್ಲೋರ್. ವೀಟ್ ಹೆಂಗ ಇರೋದು? ವೀಟ್ ಸೂಪರ್ ಇರುತ್ತೆ. ಸೊ ಗೈಸ್, ಅಲ್ಲಿ ನಾನು ಒಂದು ಹೋಟ್ಲ್ ಹತ್ರ ಹೋಗ್ಬಿಟ್ಟು ಏನಂತ ಕೇಳಿದೆ ಅಂತಂದ್ರೆ, ಸಾಪುಡಿ ಇರುಕದ ಅಂತ ಅಂದ್ಬಿಟ್ಟು ಪಾಸ್ ಕೊಟ್ಬಿಟ್ಟು ಅಮ್ಮ ಅಂತಂದೆ. ಇಲ್ಲಿ ಅದಕ್ಕೆ ಮೊದಲು ನೀನ್ ತಮಿಳ್ ಮಾತಾಡ್ಬೇಡ, ಹೊಡಿತಾರೆ ಹಿಡ್ಕೊಂಡು ಅಂತವಳೆ. ಏನು ಮಾತಾಡ್ಬೇಡ, ಸುಮ್ಮನೆ ಬಿಡು ಅಂತಾನೆ ಹೇಳಿದೀನಿ. ತಮಿಳ್ ಅಂದೆ ಅಲ್ಲ, ಕೊಂಚಂ ತಮಿಳ್ ನನಗೆ ನಲ್ಲ ಇರುಕದ. ಬರ್ಪೆ ತುಳು. ಸೊ my friend, one of my friend is a Tamilian, so I learnt a lot of Tamil from him. ಇಂಗ್ಲಿಷ್ ಬರುತ್ತಾನೆ, ನಾವು ಕನ್ನಡಿಗರು ಕಣೋ. ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ ಅಂತ ಜನಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಗೈಸ್, ರೂಮಿಗೆ ಬಂದು ಸೆಟ್ಲ್ ಆಗಿದ್ದೀವಿ. ಇದು ಅಂದ್ರೆ ರಿಸೆಪ್ಷನ್ ಅಲ್ಲಿ ಇದ್ದೀವಿ. ಮೇಲಿದೆ ರೂಮು. ನಮ್ಮ ಭಾವ ಅವರು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಸೊ ವೇಟಿಂಗ್. ಇಲ್ಲಿ ಯಾರು ಕೂತಿಲ್ಲ. ನಿಶನೆ ಕುಂಡಿಸ್ಬಿಟ್ಟು ಕೀ ಇಸ್ಕೊಂಡು ಹೊರಡಬೇಕು. ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ? ಮೈಕ್ ಹಾಕಬೇಕು, ಜನರು ಆಮೇಲೆ ಅಲ್ಲಿ ಕೇಳಿಸಲ್ಲ ಅಂತ ಅಂದ್ಬಿಟ್ಟು ಬೈತಾರೆ. ನನ್ನ ವಾಯ್ಸ್ ಒಂದು ಸ್ವಲ್ಪ ಲೌಡ್ ಆಗಿದೆ, ನೀವು ಒಂದು ಸ್ವಲ್ಪ ಜೋರಾಗಿ ಮಾತಾಡಿ. ಸ್ವಾತಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಇವತ್ತಿನ
ಇವತ್ತಿನ ಕೆಲಸ ಕಾಮಗಾರಿಗಳು. ಕೆಲಸ ಕಾರ್ಯಗಳು ಮೇಡಮ್ ಅವರಿಗೆ ಸ್ಯಾರಿ ಶಾಪಿಂಗ್, ಹಾಗೆ ನಾನು ಸ್ಯಾರಿ ಸೀಮಂತಗಲ್ಲ ಸ್ಯಾರಿ ತಗೋತಾರೆ. ನಿದ್ದೆ ಮಾಡಿ ಆದ್ಮೇಲೆ ಏನೋ ಯೋಚನೆ ಬಂದೈತೆ. ನೆನ್ನೆ ಹೇಳಿಲ್ವಲ್ಲ ಏನಂತ? ನಾನು ಒಂದು ತಗತೀನಿ ಅಂತ. ನಿಶಾ ಪ್ಲೀಸ್, ನಿಶಾ ತುಂಬಾ ಪ್ಲೀಸ್, ನಿಶಾ ಇನ್ನೊಂದ್ಸತಿ ಕರ್ಕೊಬತ್ತೀವಿ ಬಿಡಿ ನಿಶಾ, ಇವಾಗ ಬೇಡ. ನಿಶಾ ತಗೋತಾಳೆ ಅಂತಂದ್ರೆ ಇವತ್ತು 6 ಗಂಟೆ ಆಗೇ ಆಗುತ್ತೆ. ಬೇಗ ತಗೋತೀರಾ? ಯಾವ ಫಂಕ್ಷನ್ ತಗೋತಾ ಇರೋದು ಅಂತ ಗೊತ್ತಿಲ್ವಲ್ಲ. ಎಷ್ಟೊಂದು ಫಂಕ್ಷನ್ ಇದೆ, ಯಾವ್ದು ಕಾರ ಒಂದು ಉಟ್ಕೊಳ್ಳೋಣ ಅಂತ ಅಲ್ಲಿ. ನೈಟು ನಿದ್ದೆ ಮಾಡಿ ಎದೋಳಷ್ಟರಲ್ಲಿ ಯೋಚನೆ ಮಾಡ್ಬಿಡೋಳೆ, ಹೆಂಗೋ ಬರೋದು ಬಂದಿದ್ದೀವಲ್ಲ ಎತ್ತಾಕ ಹೊಂಟೋಗೋಣ ಅಂತ. ನೋಡಿ ಇವರು ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಿ ಗೈಸ್. ಕಾಂಚೀಪುರಮಲ್ಲೂ ಅಂಕಲ್ ಆಂಟಿ ಲವ್ ಸ್ಟೋರಿ ಬಿಡ್ತಾ ಇಲ್ಲ, ಕೈಯೇ ಹಿಡ್ಕೊಂಡು ಬಿಗ್ಗಿಯಾಗಿ ಹೋಯ್ತಾವಳೆ. ಅವಳಿಗೆ ಭಯ, ಇವರು ಏಯ್ ಸುಮ್ಮನೆ ನಡಿ ಅಂತ ಇರ್ತಾರೆ. ಹಿಂಗೆ ಅವಳು ನಡಿಯೋದು. ನಾವು ಒಂದು ಅಂಗಡಿಗೆ ಹೋಗಿ ಅಲ್ಲಿ ಯಾವುದು ಇಷ್ಟ ಆಗ್ದೇನೆ ಈಗ ಇನ್ನೊಂದು ಅಂಗಡಿಗೆ ಬಂದಿದ್ದೇವೆ. ಏನೋ ಗೊತ್ತಿಲ್ಲಪ್ಪ, ಯಾವುದು ಇಷ್ಟ ಆಗ್ತಾ ಇಲ್ಲ. ಏನಕ್ಕೆ? ಅದು ನಮ್ಮ ಮೈಂಡಲ್ಲಿ ಒಂದು ಐತಲ್ವಾ, ಅದನ್ನ ನೋಡ್ತಾ ಇದೀವಿ ಅಲ್ವಾ, ನಮ್ಗೆ ಬೇರೆ ಯಾವುದು ಇಷ್ಟ ಆಗ್ತಾ ಇಲ್ಲ. ನಾನು ಅದನ್ನ ಒಂದು 50% ನೋಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಬೇರೆದ್ರಲ್ಲೂ ನೋಡ್ತಾ ಇದ್ದೀನಿ. ಒಂದು ಪ್ಯಾಟ್ರನ್, ಮೀನಾಕರಿ ಪ್ಯಾಟ್ರನ್ನಲ್ಲಿ ಯಾವುದು ಸಿಗ್ತಾ ಇಲ್ಲ, ಇಷ್ಟನೇ ಆಗ್ತಾ ಇಲ್ಲ. ಎಲ್ಲ ಒಂಥರ ಜಾಸ್ತಿ ಹೆವಿ ಡಿಸೈನ್ ಅನಿಸುತ್ತೆ, ಕಲರ್ ಇಷ್ಟ ಆಗ್ತಾ ಇಲ್ಲ. ಎಲ್ಲ ನಾನು ಮದುವೆಲಿ ತೊಗೊಂಡಿದ್ದೀನಲ್ಲ ಅದೇ ಕಲರ್ಸು. ಗೈಸ್ ಏನು ಅಂತಂದರೆ ಇಲ್ಲೆಲ್ಲ ಒಂದು ಸ್ವಲ್ಪ ವೆಡ್ಡಿಂಗ್ಗೆ ಪ್ರಿಫರ್ ಮಾಡ್ತಾರೆ. ರೆಡ್ ಮತ್ತು ಸಿಲ್ಕ್ ಸ್ಯಾರಿ ಥರ ಗೋಲ್ಡ್ ಪ್ಯಾಟ್ರನ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಒಂಚೂರು ಇವ್ರು ಅಂದ್ಕೊಂಡಂಗೆ ಸಿಗ್ತಾ ಇಲ್ಲ ಗೈಸ್. ಮೇಡಮ್ ಅವರು ಒಂದು ಸ್ವಲ್ಪ ಇಲ್ಲೊಂದು ಯಾವ್ದಾರು ತಗೊಂಡೇ ಹೋಗೋದು, ಸುಮ್ಮನೆ ಅಂತ ಹೋಗಲ್ಲ, ಬಂದಿರೋದಕ್ಕೆ ತಗೊಂಡೇ ಹೋಗ್ಬೇಕು. ತಗೊಳ್ಳೇಬೇಕು, ತಗೋತಾರೆ. ನಿಶಾ ರವೀಂದ್ರ ಅವರು ಲಾಸ್ಟ್ ಟೈಮ್ ಬಂದಾಗ ಅವ್ರು ತೋರಿಸಿದ್ದು ನಮಗೆ ಜನ ಸಾಗರ ಎಂತ ಇಲ್ಲ. ಅದಕ್ಕೆ ಅವ್ರಿಗೆ ಸಪ್ರೇಟ್ ರೂಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೇಲ್ಗಡೆ, ಅಲ್ಲೋಗಿ ನೋಡ್ಬೇಕು. ಇಲ್ಲಿ ತುಂಬಾ ಜನ ಇದ್ದಾರೆ. ಇಲ್ಲ, ಒಂಥರ ಇಷ್ಟ ಆಗ್ತಾ ಇಲ್ಲ ಸ್ಯಾರಿ. ನನ್ನ ಒಬ್ಳಿಗೆಲ್ಲ ನಿಂಗೆ ಯಾವ್ದಾರು ಇಷ್ಟ ಇಲ್ಲ, ಯಾವ್ದು ಇವ್ರು ತೆಗಿತಾ ಇದ್ರೆ ಸ್ವಾತಿನೇ ಹೇಳ್ತಾಳೆ ಬೇಡ ಬೇಡ. ಅವಳು ಏನ್ ಬೇಕು ನಮಗ್ ಗೊತ್ತಾಗ್ಬಿಟ್ಟೈತೆ, ನಮ್ನ ಬಿಟ್ಬಿಟ್ಟೆ ಹೋಯ್ತಾಳೆ ನೋಡಿ ಅಂತ. ನಮಗೂ ಯಾವ್ದು ಇಷ್ಟ ಆಗ್ತಾ ಇಲ್ಲ. ಐ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ. ಆಮೇಲೆ ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಯಾವ ಕಲರ್ ತಗೊಂಡಿದ್ದೀನಿ ಅಂತ ಕೇಳಿದಾಗ ಗ್ರೀನ್ ಅಂತ ಹಾಕಿದ್ರಿ. ಬಟ್ ನಾನು ಆ ಸ್ಯಾರಿ ತಗೊಂಡಿಲ್ಲ. ಯಾವ್ದು ತಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ. ಈಗ ಮಧುಗೌಡ ಆಯ್ತು, ನಿಶಾ ರವೀಂದ್ರ ಅವರು ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಒಂದು ರೌಂಡ್ ನೋಡಿದ್ರು, ಕೆಲವೇ ಇಷ್ಟ ಆಗಿತ್ತು. ಅದು ಬ್ಲೌಸ್ ಕಲರ್ ಇಷ್ಟ ಆಗಿಲ್ಲ, ಸೊ ಬೇರೆ ನೋಡ್ತಾ ಇದ್ದೀಗ ನಿಶಾ ಅವರಿಗೆ. ಫೈನಲಿ ಎಲ್ಲ ಶಾಪಿಂಗ್ ಬಿಲ್ಲಿಂಗ್ ಎಲ್ಲ ಆಯಿತು. ನಿಖಿಲ್ ರವೀಂದ್ರ ಅವರು ಹೆಂಡ್ತಿಗೆ ಒಂದು ಸೀಮಂತಕ್ಕೆ ಒಂದು ಸೀರೆ ಕೊಡಿಸಿದ್ದಾರೆ. ಅವ್ರ ತಂಗಿ ಇಲ್ಲೇ ಇದ್ದಾರೆ. ಇಷ್ಟ ಆಯ್ತಾರಪ್ಪ? ನಾನು ತಗೊಳ್ಳಿಲ್ಲ ಗೈಸ್, ನಂಗೆ ಯಾವುದು ಅಷ್ಟು ನನಗೆ ಬೇಕಾಗಿರೋ ಥರ ಸಿಗಲಿಲ್ಲ. ಅದಕ್ಕೆ ನಮ್ಮ ಮೈಸೂರಲ್ಲೇ ನೋಡೋಣ ಅಂತ ಸುಮ್ಮನಾದೆ. ನಾನು ಉಟ್ಕೊಳ್ಳೋದು ಇನ್ನೂ ಲೇಟು, ಸೊ ಅದಕ್ಕೆ ಬೇಡ ಅಂತ ಸುಮ್ಮನಾದೆ ಅಷ್ಟೇ ಗೈಸ್. ಎಲ್ಲ ಕಂಪ್ಲೀಟ್ ಶಾಪಿಂಗ್ ಎಲ್ಲ ಮುಗೀತು. ಈಗ ನಮ್ಮೂರ ಕಡೆ ಹೊರಡುವ. ಲೆಟ್ಸ್ ಗೋ. ಫಿಶ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಪೇಂಟ್ ಹೊಡೆದಿರೋದ ಇದು, ಇಲ್ಲ ಅಂತಾರೆ ಫಿಶ್ಗೆ ಆ ಥರ ಬಂದಿರೋದ ಕಲರು ಅಂತ ಗೊತ್ತಾಗ್ತಾ ಇಲ್ಲ. ಪೇಂಟ್ ಹೊಡೆದಿರೋದ ಮೊದಲು ಅದು ಫಿಶ್ಗೆ ಮಧ್ಯೆ 2 ಪಟ್ಟಿ ಹೊಡೆದವರಲ್ಲ. ರಿಯಲ್ಲೇ ಫಿಶ್ ಬಾಡಿ ಮೇಲ್ಗಡೆ 2 ಪಟ್ಟಿ ಹೊಡೆದವರಲ್ಲ, ಅದು ಪೇಂಟಾ ಅಂತ. ಪೇಂಟಾ? ಹೌದೌದು. ಏಷ್ಯನ್ ಪೇಂಟಾ ಇದಾ? ನಿಪಾನ್ ಪೇಂಟಾ? ಏಷ್ಯನ್ ಪೇಂಟಾ? ಏಷ್ಯನ್ ಪೇಂಟ್ ಅಂತೆ ಗೈಸ್. ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿದ್ದಾಳೆ ನಿಶಾ, ಅವಳಿಗೊಬ್ಳಿಗೆ ಗೊತ್ತು. ಏನಂತ ಗೈಸ್, ಹಿಂದೆಗಡೆ ಜೋರು ಮಳೆ, ಅದಕ್ಕೆ ನಾವು ಹೆಂಗೆ ಆರ್ಟಿಫಿಷಿಯಲ್ ಫಾಲ್ಸ್ನ ಸೃಷ್ಟಿ ಮಾಡಿಸಿದ್ದೀವಿ ನಿಮಗೋಸ್ಕರ. ಸೊ ನಾವು ಹಂಗೆ ಹೊಂದಿವೆ ಹೋಗ್ತಾ ಒಂದು ಗ್ಯಾಪಲ್ಲಿ ನೂಡಲ್ಸ್ ತೊಗೊಂಡಿದ್ದಾರೆ, ಸಮೋಸ, ಮಧು ಬೇಕೇ ಬೇಕು ಅಂತ ಜಾಮೂನು. ಯಾಕೆ ತಿಂತಾರದೇನೋ ಪಫ್. ನಮ್ಮ ಭಾವ ಆರ್ಡ್ರ್ ಮಾಡಿರೋದು ಗೈಸ್ ಇದು. ಅಲ್ಲಿ ಸೀರೆ ಅಂಗಡೀಲಿ ಕೊಟ್ಟರು. ಏನು ಕೊಟ್ಟರು? ಅನ್ನ ಸಾಂಬಾರ್ ವಿತ್ ಪಪ್ಪು. ಸಖತ್ತಾಗಿತ್ತು. ಆದರೂ
ಇಲ್ಲಿ ಬಂದು ಒಂದು ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಇನ್ನೂ ಒಂದು 3 to 4 ಅವರ್ಸ್ ಜರ್ನಿ ಇದೆ, ಹೋಗ್ಬೇಕಲ್ಲ, ಸ್ವಲ್ಪ ಹೊಟ್ಟೆ ತುಂಬಿರಲಿ ಅಂತ ತಿಂತಾ ಇದ್ದೀವಿ. ಮತ್ತು ನೀವೇನು ಆರ್ಡ್ರ್ ಮಾಡಿದ್ದೀರಾ? ನಿಸಾ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾಳೆ, ಸಾಲ್ಡ್ ಔಟ್. ಚಳಿನವಾ ಇಲ್ಲ ಕೌತ್ಕೊಬಿಟ್ಟು .5 ತೋರಿಸ್ತೀನಿ ನೋಡಿ ಗೈಸ್, ಕೌತ್ಕೊಬಿಟ್ಟವಳೆ. ನಿಸನ್ಗೂ ಎಸಿಗೂ ಆಗಿ ಬರಲ್ಲ ಗೈಸ್, ಆಗಿ ಬರುತ್ತೆ ಗೈಸ್ ಜಾಸ್ತಿ. ಬೆಚ್ಚಗೊಳ್ಳೆ ಗುಬ್ಬಚ್ಚಿ ಗೂಡಲ್ಲಿ ಇರುತ್ತಲ್ಲ ಆ ಥರ ರೂಮಲ್ಲಿ ಸೇರ್ಕೊಂಡು ಈ ಥರ ಔಟ್ಸೈಡ್ ಪಬ್ಲಿಕಲ್ಲಿ ಕೌಚ್ಕೋತಾಳೆ. ಮೇಡಮ್ ಬೆಂಗಳೂರು ಬರ್ತೀರಾ? ಹಾಂ, ಕುದುರೆನೇ ಇಲ್ಲ? ಆನೆ ಓಡಿಸ್ಕೊಬತ್ತೀರಾ ನೀವು? ಎಷ್ಟು ಬೆಂಗಳೂರಿಗೆ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಬೆಂಗಳೂರು? 200 ಕಿಲೋಮೀಟ್ರಾ? ಓಕೆ. ಟೈರ್ ಎಲ್ಲ ಹೋಗ್ಬಿಟ್ಟಿದೆ. ಟೈರ್ ಹಂಗೆ ಸರ್ ಅದು ಬರೋದು, ನೀವೇನ್ರಿ? 4 ಟೈರ್ ಇದೆ ಗೈಸ್. ಮೇಲ್ಗಡೆ 25 kg ಒಂದು ವಸ್ತು ಕೂತಿದೆ. 40 ಆಯ್ತಾ? ಅದಾದ್ಮೇಲೆ ಇವತ್ತು ಲಾಸ್ಟಲ್ಲಿ ಅದ್ರಲ್ಲಿ ಅರ್ಧ ತಿನ್ಬಿಟ್ಟು ಅರ್ಧಕ್ಕೆ ಪ್ಲೀಸ್ ಅಂತ ಹಿಂಗೆ ಎದ್ಬಿಟ್ಟು ನಂಕಲ್ ಆಗಲ್ಲ, ಬೇಡ ಬೇಡ ಅಂತ ಹಿಂಗೆ ಹೋಗ್ಬಿಟ್ಟು ತಿರ್ಗಿ ವಾಪಸ್ ಬಂದ್ಬಿಟ್ಟು ಎತ್ಕೊಂಡಿದ್ದ. ಗುಲಾಬ್ ಜಾಮೂನ್ ಪ್ರಿಯ ಹಿಂಸೆ ಇರ್ತಾಳೆ ಗೈಸ್ ನಿಖಿಲ್ ಅವ್ರಿಗೆ. ಏನಾರ ಇವ್ರು ತಿನ್ನಕ್ಕಾಗಲ್ವಲ್ಲ ಅದನ್ನ, ಗುಲಾಬ್ ಜಾಮೂನ್ ಇಷ್ಟ ಅಂತ ತಿನ್ಲಿ ಅಂತ. ಇವ್ರದ್ದು ಯಾವ ಶೋಕಿ ಅಂದರು? ಬರ್ರವ, ಟೈಮ್ ಆಯ್ತು, ನಾವು ಬೆಂಗಳೂರು ಮಕ್ಕ ನೋಡೋದು ಯಾವಾಗ, ಎಷ್ಟೊತ್ತಿಗೆ? ಬನ್ನಿ ಇಳಿರಿ ಗೈಸ್. ಡೈರೆಕ್ಟ್ ಬೆಂಗಳೂರು ಟು ಊರಿಗೆ ಜಂಪ್ ಆಗಿದ್ದೀನಿ. ಬಿಕಾಸ್ ನನಗೆ ಒಂದು 2 ಮದುವೆ ಅಟೆಂಡ್ ಮಾಡೋದಿತ್ತು. ಅದಕ್ಕೆ ಅರ್ಲಿ ಮಾರ್ನಿಂಗೇ ಬಂದಿದ್ದು ಲೇಟ್ ಆಯಿತು. ಒಂದು 1 ಗಂಟೆ ಆಗಿತ್ತು ನೈಟು. ಸೊ ನಾನು ಮದುವೆ ಅಟೆಂಡ್ ಮಾಡೋಕ್ಕೆ ಅಂತ ಊರ ಕಡೆ ಬಂದೆ. ಮದುವರೆಲ್ಲ ಮೈಸೂರು ಕಡೆ ಹೊರಟ್ರು. ಒಂದು ಕ್ವಿಕ್ಕಾಗಿ ಶಾಪಿಂಗ್ ಮಾಡ್ಕೊಂಡು ಬಂದು, ಗೇಟ್ ಓಪನ್ ಆಗಿದ್ದರೆ ಹೇಳಲ್ಲ ಕೇಳಲ್ಲ ಒಳಗಡೆ ಬಂದ್ಬಿಡೋದು. ಓಡು. ತಿಮ್ಮಮ್ಮನವರ ಸಮಾಚಾರ? ರಾಣಿ ಮಹಾರಾಣಿ, ನಮ್ಮ ಮನೆ ರಾಣಿ. ಸೀರೆ ಚೆನ್ನಾಗಿದೆ. ಮೊಮ್ಮಗಳು ತಕ್ಕೊಟ್ಟಿರೋದು. ಮೊಮ್ಮಗಳೇ? ಮದು ಮೊಮ್ಮಗಳು. ಈ ಥರ ಇತ್ತ ಕಲರ್ ನಿನ್ನ ಹತ್ರ? ಕಲರ್ ಇರಲಿಲ್ಲ. ಸೀಮಂತಕ್ಕೆ ಅಂತ ಕೊಡ್ಸಿರೋದು, ಹೊಲ್ಸ್ಕೋಬೇಕಂತೆ. ಹೇಳ್ಬಿಟ್ಟು ಕೊಟ್ಟು ಕಳ್ಸವಳೆ. ಇದನ್ನೇ ಉಟ್ಕೊ ಬರ್ಬೇಕಂತೆ ಸೀಮಂತಕ್ಕೆ ನೀನು. ಇನ್ನೊಂದು ತಿಂಗಳದೆ. ಸೊ ಗೈಸ್, ನಮ್ಮ ಅಜ್ಜಿಗೆ ಒಂದು ಸೀರೆ ತಂದು ಕೊಟ್ಟಿದ್ದು, ಅದನ್ನು ಬ್ಲೌಸ್ ಹೊಲ್ಸ್ಕೊಂಡು ಅವ್ರ ಸ್ಟೈಲಲ್ಲಿ ಬ್ಲೌಸ್ ಹೊಲ್ಸ್ಕೊಂಡು ಉಟ್ಕೊಂಡು ಬರ್ತಾರೆ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್, ಅದೊಂದು ಕಿನಿಶ ವ್ಲಾಗ್. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್ ಗೈಸ್. ಅಂಟಿಲ್ ದೆನ್ ಲವ್ ಯು ಆಲ್. ಬೈ. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.